दोस्तों, आप सबको मेरा नमस्कार। हिंदी पाठशाला में आप सबका स्वागत है। ಸ್ನೇಹಿತರೆ, ಇವತ್ತು ನಾವು 17ನೇ ದಿವಸದಲ್ಲಿದ್ದೀವಿ. ಹಿಂದಿಯನ್ನು ಕಲಿತಾ ಇದ್ದೀವಿ, ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದ್ದೀವಿ. ಸೊ ಇವತ್ತು ನಾನು ಕ್ರಿಯಾಪದಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಈ ವರ್ಬ್ಸ್ ಯಾಕೆ ಬೇಕು ಅಂದರೆ, ಸೆಂಟೆನ್ಸ್ ಮಾಡೋದಕ್ಕೆ ಪ್ರತಿಯೊಂದು ಸೆಂಟೆನ್ಸಲ್ಲೂ ನಾವು ವರ್ಬನ್ನು ಯೂಸ್ ಮಾಡಿ ಮಾತಾಡ್ತೀವಿ. ಏನೇ ಬೇಕಾದ್ರೂ ಸೊ ಎಷ್ಟು ಹೆಚ್ಚು ನೀವು ಕ್ರಿಯಾಪದಗಳನ್ನ ಕಲ್ತ್ಕೊಳ್ತೀರಾ ಅಷ್ಟು ನಿಮ್ಮ ಫ್ಲೂಯೆನ್ಸಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಏನೆಲ್ಲ ಕೆಲಸಗಳನ್ನು ನಾವು ಮಾಡ್ತೀವಿ ಎಲ್ಲದಕ್ಕೂ ಒಂದೊಂದು ಕ್ರಿಯಾಪದಗಳು ಇರುತ್ತೆ. ಸೊ ಹಾಗಾಗಿ ಇವತ್ತು ನಾನು ಇಷ್ಟು ದಿನದ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅದನ್ನು ಯೂಸ್ ಮಾಡೋದಕ್ಕೆ ಹೆಚ್ಚು ಹೆಚ್ಚು ವರ್ಬ್ಸ್ ಬೇಕಲ್ವಾ. ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ವರ್ಬ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಬನ್ನಿ, ಈಗ ಮೊದಲನೇದು ನೋಡಿ, ನಾನು ಬರೆಯುತ್ತೇನೆ. ನಾನು ಬರೆಯುತ್ತೇನೆ ಹಿಂದಿನಲ್ಲಿ ಹೇಳಬೇಕಾದ್ರೆ ಮೈ ಲಿಖ್ತಾ ಹೂँ. ಮೈ ಲಿಖ್ತಾ ಹೂँ. ಲಿಖ್ ಅಂದರೆ ಅಲ್ಲಿ ಬರೆಯುವುದು. ಲಿಖ್ ಅನ್ನೋ ವರ್ಬನ್ನು ತಗೊಂಡಿದ್ದೀನಿ. ನಾನು ಬರೆಯುತ್ತೇನೆ, ಮೈ ಲಿಖ್ತಾ ಹೂँ. ಹಾಗೆ ನಾನು ಓದುತ್ತೇನೆ, ಮೈ ಪಡ್ತಾ ಹೂँ. ನೋಡಿ, ಸೆಂಟೆನ್ಸ್ ಸ್ಟ್ರಕ್ಚರ್ ನೋಡಿ ಸೇಮ್ ಬರ್ತಾ ಇದೆ. ಮೈ ಲಿಖ್, ಅದಕ್ಕೆ ನಾನು ರೆಡ್ಡಲ್ಲಿ ಅಲ್ಲಿ ಹೈಲೈಟ್ ಮಾಡಿದ್ದು ನೋಡಿ. ಕ್ರಿಯಾಪದ ಮಾತ್ರ ಚೇಂಜ್ ಆಗ್ತಾ ಇದೆ, ಬೇರೆ ಏನು ಚೇಂಜಸ್ ಆಗ್ತಾ ಇಲ್ಲ. ಮೈ ಪಡ್ತಾ ಹೂँ, ನಾನು ಓದುತ್ತೇನೆ. ಹಾಗೆ ನಾನು ಆಡುತ್ತೇನೆ, ಮೈ ಖೇಲ್ತಾ ಹೂँ. ನಾನು ಆಡುತ್ತೇನೆ, ಮೈ ಖೇಲ್ತಾ ಹೂँ. ಹಾಗೆ ನಾನು ಮಾಡುತ್ತೇನೆ, ಮೈ करता हूँ. मैं काम करता हूँ, मैं ड्राइव करता हूँ, ಏನಾದರೂ ಹೇಳ್ಬೋದು. ಹಾಗೆ ನಾನು ಬೇಡುತ್ತೇನೆ, ಮೈ ಮಾಂಗ್ತಾ ಹೂँ. ಮೈ ಮಾಂಗ್ತಾ ಹೂँ. ಸೊ ಇದನ್ನೆಲ್ಲ ನೀವೀಗ ಸ್ತ್ರೀಲಿಂಗ್ ಮಾಡಬೇಕಾದ್ರೆ, ಒಂದು ಹುಡುಗಿ ಹೇಳಬೇಕಾದ್ರೆ ಹೇಗೆ ಹೇಳ್ತಾಳೆ? ಮೈ ಲಿಖ್ತಿ ಹೂँ, ಮೈ ಪಡ್ತಿ ಹೂँ, ಮೈ ಖೇಲ್ತಿ ಹೂँ, ಮೈ ಕರ್ತಿ ಹೂँ, ಹಾಗೆ ಮೈ ಮಾಂಗ್ತಿ ಹೂँ ಅಂತ ಹೇಳ್ತಾರೆ. ಸೊ ಇದು ಪಕ್ಕದಲ್ಲಿ ನಿಮ್ಗೊಂದು ಟೇಬಲ್ ಕಾಣಿಸ್ತಾ ಇದೆ. ಏನಿದೆ? ಮೈ ಬಂದಾಗ ತಾ ಹೂँ. ಸೊ ನಾವೇನು ಮಾಡಿದ್ವಿ? ಮೈ ಲಿಖ್ತಾ ಹೂँ ಅಂತ ಮಾಡಿದೆ. ಈಗ ಸೇಮ್ ಕ್ರಿಯಾಪದಗಳನ್ನು ತಗೊಂಡು ಅಲ್ಲಿದೆ ನೋಡಿ, ಹಮ್. ಹಮ್ ಅಂದರೆ ನಾವು. ಹಮ್ ಲಿಖ್ತೆ ಹೇ, ತೇ ಬರುತ್ತೆ, ಹೈ ಬರ್ತಾ ಇದೆ. ಹಾಗೆ ಹಮ್ ಪಡ್ತೆ ಹೇ, ಹಮ್ ಖೇಲ್ತೆ ಹೇ, ಹಮ್ ಕರ್ತೆ ಹೇ, ಹಮ್ ಮಾಂಗ್ತೆ ಹೇ. ಹಾಗೆ ತೂ ಬಂದಾಗ ತೂ ಲಿಖ್ತಾ ಹೇ. ಹಾಗೆ ತುಮ್ ಲಿಖ್ತೆ ಹೋ, ಆಪ್ ಲಿಖ್ತೆ ಹೇ, ಯಹ್ ಲಿಖ್ತಾ ಹೇ, ಇವನು ಬರೆಯುತ್ತಾನೆ. ಯೇ ಲಿಖ್ತೆ ಹೇ, ಇವರು ಬರೆಯುತ್ತಾರೆ. ವಹ್ ಲಿಖ್ತಾ ಹೇ, ವೇ ಲಿಖ್ತೆ ಹೇ, ಅವರು ಬರೆಯುತ್ತಾರೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಇದು ಒಂದು ನಿಮಗೆ ಆಯಿತು. ಮತ್ತು ಇನ್ನು ಕೆಲವೊಂದು 25 ವರ್ಬ್ಸನ್ನು ಇವತ್ತು ನಾವು ನೋಡೋಣ. 25 ವರ್ಬ್ಸನ್ನು ನೀವು ಬೇರೆ ಬೇರೆ ಕಾಲಗಳಲ್ಲೂ ಟ್ರೈ ಮಾಡ್ಬೋದು. ಮೆಥಡ್ ಸೇಮ್ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ನಾನು ನಡೆಯುತ್ತೇನೆ. ನಡೆಯುತ್ತೇನೆಗೆ ಹೇಳಬೇಕು ಮೈ ಚಲ್ತಾ ಹೂँ ಅಥವಾ ಮೈ ಚಲ್ತಿ ಹೂँ. ಹಾಗೆ ನಾನು ನಡೆಸುತ್ತೇನೆ. ನೋಡಿ, ನಾನು ಕಾರ್ ನಡೆಸುತ್ತೇನೆ, ಮೈ ಕಾರ್ ಚಲಾತಾ ಹೂँ, ಮೈ ಕಾರ್ ಚಲಾತಿ ಹೂँ ಅಂತ ಬರುತ್ತೆ. ನಾನು ಹೊಡೆಯುತ್ತೇನೆ, ಮೈ ಮಾರ್ತಾ ಹೂँ, ಮೈ ಕುತ್ತೆ ಕೋ ಮಾರ್ತಾ ಹೂँ, ಮೈ ಉಸೆ ಮಾರ್ತಾ ಹೂँ. ನೋಡಿ, ಹೊಡೆಯುತ್ತೇನೆ. ಮಾರ್ತಿ ಹೂँ ಅಂದರೆ ಸ್ತ್ರೀಲಿಂಗ್. ಹಾಗೆ ನಾನು ಕಲಿಯುತ್ತೇನೆ, ಮೈ ಸೀಖ್ತಾ ಹೂँ, ಮೈ ಹಿಂದಿ ಸೀಖ್ತಾ ಹೂँ. ಹಾಗೆ ಮೈ ಹಿಂದಿ ಸೀಖ್ತಿ ಹೂँ ಸ್ತ್ರೀಲಿಂಗ್ ಆದರೆ. ನಾನು ಕಲಿಸುತ್ತೇನೆ. ಕಲಿಸುತ್ತೇನೆ, ಮೈ ಸಿಖಾತಾ ಹೂँ. ಸ್ತ್ರೀಲಿಂಗ್ ಆದರೆ ಮೈ ಸಿಖಾತಿ ಹೂँ. ಸೊ ಇಲ್ಲಿ ಮೈಗೆ ಮಾತ್ರ ನಾನು ಕೊಡ್ತಾ ಇದ್ದೀನಿ, ನೀವು ಬಾಕಿದಕ್ಕೆ ಅಷ್ಟಕ್ಕೂ ಟ್ರೈ ಮಾಡಬೇಕು. ಹಮ್ ಚಲ್ತೆ ಹೇ, ಹಾಗೆ ಹಮ್ ಚಲಾತೆ ಹೇ, ಹಮ್ ಮಾರ್ತೆ ಹೇ, ಹಮ್ ಸೀಖ್ತೆ ಹೇ, ಹಮ್ ಸಿಖಾತೆ ಹೇ. ಹಾಗೆ ತೂ ಚಲ್ತಾ ಹೇ, ತೂ ಚಲಾತಾ ಹೇ, ತೂ ಮಾರ್ತಾ ಹೇ, ತೂ ಸೀಖ್ತಾ ಹೇ, ತೂ ಸಿಖಾತಾ ಹೇ. ಹಿಂದಿನ ಕಲಿಬೇಕಾದ್ರೆ ಹೀಗೆ ಈ ಮೆಥಡಲ್ಲೇ ಕಲಿಬೇಕು, ಆವಾಗ ಗ್ಯಾರಂಟಿ ನೀವು ಹಿಂದಿನ ಕಲಿತೀರ. ಓಕೆ, ಮತ್ತೆ ನೋಡೋಣ. ನಾನು ತಿನ್ನುತ್ತೇನೆ, ಮೈ ಖಾತಾ ಹೂँ. ನಾನು ತಿನ್ನಿಸುತ್ತೇನೆ, ಮೈ ಖಿಲಾತಾ ಹೂँ. ನಾನು ಕುಡಿಯುತ್ತೇನೆ, ಮೈ ಪೀತಾ ಹೂँ. ನಾನು ನಗುತ್ತೇನೆ, ಮೈ ಹಸ್ತಾ ಹೂँ. ಹಾಗೆ ನಾನು ಅಳುತ್ತೇನೆ, ಮೈ ರೋತಾ ಹೂँ. ಇದನ್ನು ಒಂದು ಸ್ತ್ರೀಲಿಂಗ್ ಆದರೆ ಹೇಗೆ ಮಾಡ್ತೀರಾ? ಮೈ ಖಾತಿ ಹೂँ, ಮೈ ಫಲ್ ಖಾತಿ ಹೂँ, ಮೈ ರೋಟಿ ಖಾತಿ ಹೂँ, ಮೈ ಆಮ್ ಖಾತಿ ಹೂँ, ಮೈ ಐಸ್ ಕ್ರೀಮ್ ಖಾತಿ ಹೂँ ಹೇಳ್ಬೋದು. ಹಾಗೆ ಮೈ ಖಿಲಾತಾ ಹೂँ, ಮೈ ಬಚ್ಚೆ ಕೋ ಖಿಲಾತಾ ಹೂँ. ಹಾಗೆ ಮೈ ಪೀತಾ ಹೂँ, ಮೈ ಚಾಯ್ ಪೀತಾ ಹೂँ, ಕಾಫಿ ಪೀತಾ ಹೂँ, ಜ್ಯೂಸ್ ಪೀತಾ ಹೂँ. ಹಾಗೆ ಹಸ್ತಾ ಹೂँ, ಮೈ ಹಸ್ತಾ ಹೂँ. ಹಾಗೆ ಹಸ್ತಿ ಹೂँ, ಮೈ ರೋತಾ ಹೂँ. ಹಾಗೆ ನಾನು ಓಡುತ್ತೇನೆ, ಮೈ ದೌಡ್ತಾ ಹೂँ. ನಾನು ಏಳುತ್ತೇನೆ, ಮೈ ಉಠ್ತಾ ಹೂँ.
ನಾನು ಏಳಿಸುತ್ತೇನೆ, ಮೈ ಉಠಾತಾ ಹೂँ, ಮೈ ಬಚ್ಚೆ ಕೋ ಉಠಾತಾ ಹೂँ, ಬೇಟೆ ಕೋ ಉಠಾತಾ ಹೂँ. ಹಾಗೂ ನಾನು ಮಲಗುತ್ತೇನೆ, ಮೈ ಸೋತಾ ಹೂँ, ನಾನು ಮಲಗಿಸುತ್ತೇನೆ ಮಾಡಬೇಕಾದ್ರೆ ಮೈ ಸುಲಾತಾ ಹೂँ. ಹಾಗೆ ನಾನು ಯೋಚಿಸುತ್ತೇನೆ, ಮೈ ಸೋಚ್ತಾ ಹೂँ, ಯೋಚಿಸುತ್ತೇನೆ ಮೈ ಸೋಚ್ತಾ ಹೂँ. ಹಾಗೆ ನಾನು ಅರ್ಥ ಮಾಡಿಕೊಳ್ಳುತ್ತೇನೆ, ಮೈ ಸಮಜ್ತಾ ಹೂँ, ಮೈ ಸಮಜ್ತಾ ಹೂँ. ಮೈ ಸಮಜ್ತಿ ಹೂँ ಅಂದರೆ ಹುಡುಗಿ ಹೇಳೋದು. ನಾನು ಪ್ರಯತ್ನ ಮಾಡುತ್ತೇನೆ, ಮೈ ಕೋಶಿಶ್ ಕರ್ತಾ ಹೂँ, ಮೈ ಕೋಶಿಶ್ ಕರ್ತಾ ಹೂँ. ಕೋಶಿಶ್ ಕರ್ನಾ ಅಂದರೆ ಪ್ರಯತ್ನ ಮಾಡುವುದು. ಹಾಗೆ ನಾನು ಪೂರ್ಣಗೊಳಿಸುತ್ತೇನೆ, ಮೈ ಪೂರಾ ಕರ್ತಾ ಹೂँ, ಮೈ ಪೂರಾ ಕರ್ತಾ ಹೂँ. ಹಾಗೂ ನಾನು ಸಹಾಯ ಮಾಡುತ್ತೇನೆ, ಮೈ ಮದದ್ ಕರ್ತಾ ಹೂँ. ಮದದ್ ಕರ್ನಾ ಅಂದರೆ ಸಹಾಯ ಮಾಡುವುದು, ಮದದ್ ಕರ್ತಾ ಹೂँ ಅಥವಾ ಮದದ್ ಕರ್ತಿ ಹೂँ. ಹಾಗೆ ನಾನು ಹೇಳುತ್ತೇನೆ, ಮೈ ಕೆಹತಾ ಹೂँ, ಮೈ ಕೆಹತಾ ಹೂँ. ಸೊ ಈ ರೀತಿಯಾಗಿ ನೀವೇನು ಮಾಡಿದ್ದೀವಿ, ಈಗ 25 ಕ್ರಿಯಾಪದಗಳನ್ನು ನೋಡಿದ್ದೀವಿ. ಸೊ ನಾನು ಬರೆಯುತ್ತೇನೆ ಅನ್ನೋದಕ್ಕೆ ಹೇಗೆ ಎಲ್ಲವನ್ನೂ ಹೇಳಬೇಕು ಅಂತ ಹೇಳಿದ್ದೀನಿ ನೋಡಿ. ಮೈ ಲಿಖ್ತಾ ಹೂँ, ಹಮ್ ಲಿಖ್ತೆ ಹೇ, ತೂ ಲಿಖ್ತಾ ಹೇ, ತುಮ್ ಲಿಖ್ತೆ ಹೋ, ಆಪ್ ಲಿಖ್ತೆ ಹೇ. ನೋಡಿ ಅದು ಕನ್ನಡದಲ್ಲಿ ನೋಡ್ತಾ ಹೋಗಿ, ಆವಾಗ ನಿಮ್ಗೆ ಈಸಿ ಆಗುತ್ತೆ. ನಾನು ಬರೆಯುತ್ತೇನೆ, ಮೈ ಲಿಖ್ತಾ ಹೂँ ಅಥವಾ ಮೈ ಲಿಖ್ತಿ ಹೂँ. ನಾವು ಬರೆಯುತ್ತೇವೆ, ಹಮ್ ಲಿಖ್ತೆ ಹೇ. ನೀನು ಬರೆಯುತ್ತೀಯಾ, ತೂ ಲಿಖ್ತಾ ಹೇ ಅಥವಾ ತೂ ಲಿಖ್ತಿ ಹೇ. ನೀನು ಬರೆಯುತ್ತೀಯಾ, ತುಮ್ ಲಿಖ್ತೆ ಹೋ ಅಥವಾ ತುಮ್ ಲಿಖ್ತಿ ಹೋ. ನೀವು ಬರೆಯುತ್ತೀರಾ, ಆಪ್ ಲಿಖ್ತೆ ಹೇ. ಇವನು ಬರೆಯುತ್ತಾನೆ, ಯಹ ಲಿಖ್ತಾ ಹೇ. ಇವಳು ಬರೆಯುತ್ತಾಳೆ, ಯಹ ಲಿಖ್ತಿ ಹೇ. ಇವರು ಬರೆಯುತ್ತಾರೆ, ಯೇ ಲಿಖ್ತೆ ಹೇ. ಅವನು ಬರೆಯುತ್ತಾನೆ, ವಹ ಲಿಖ್ತಾ ಹೇ. ಅವಳು ಬರೆಯುತ್ತಾಳೆ, ವಹ ಲಿಖ್ತಿ ಹೇ. ಅವರು ಬರೆಯುತ್ತಾರೆ, ವೇ ಲಿಖ್ತೆ ಹೇ. ಇಲ್ಲಿ ಒಂದು ಕ್ರಿಯಾಪದಕ್ಕೆ ಹೇಳಿದ್ದೀನಿ. ಇದೇ ಥರ ನೀವು 25 ಕ್ರಿಯಾಪದಗಳಿಗೂ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನೀವು ಎಷ್ಟು ಹೆಚ್ಚು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮಗೆ ಅದೆಲ್ಲ ವೊಕ್ಯಾಬ್ಯುಲರಿನೂ ಬರುತ್ತೆ, ಸೆಂಟೆನ್ಸ್ ಮಾಡೋದು ಕಲಿಬಹುದು. ಸೊ ಈಗ ನಿಮ್ಗೆ ಹಾಗೇನೆ ಮೈ ಚಲ್ತಾ ಹೂँ, ಮೈ ಹಸ್ತಾ ಹೂँ, ಹಮ್ ಹಸ್ತೆ ಹೇ, ಹಮ್ ತೂ ಹಸ್ತಾ ಹೇ, ತುಮ್ ಹಸ್ತೆ ಹೋ, ಎಲ್ಲದಕ್ಕೂ ಮಾಡ್ತಾ ಹೋಗಿ ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗೂ ನೀವು ಕಲಿಬಹುದು. ಸೊ ಇದನ್ನು ನಾನು ಪ್ರೆಸೆಂಟ್ ಟೆನ್ಸಿಗೆ ಮಾತ್ರ ಹೇಳಿದ್ದೀನಿ. ಇದನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಿಗೂ ನೀವು ಮಾಡಬಹುದು, ಯಾಕಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ಆಗಿದೆ. ಇದು ರಿವಿಷನ್ ಆಗಲಿ ಅಂಥೇಳಿ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ. ಈಗ ನೋಡಿ, ನಾನು ಬರೆಯುತ್ತೇನೆ ಬದಲು ನಾನು ಬರೆಯುತ್ತಿದ್ದೇನೆ, ಮೈ ಲಿಖ್ ರಹಾ ಹೂँ. ಹಾಗೆ ಹಮ್ ಲಿಖ್ ರಹೇ ಹೇ, ತೂ ಲಿಖ್ ರಹಾ ಹೇ, तुम लिख रहे हो, आप लिख रहे हैं, यह लिख रहा है, ये लिख रहे हैं, वह लिख रहा है, वे लिख रहे हैं ಅಂತ ಆಗುತ್ತೆ ಅಲ್ವಾ. ಕಂಟಿನ್ಯೂ. ಈಗ ಫ್ಯೂಚರ್ ಟೆನ್ಸ್ ಹೇಳಬೇಕು. ಮೈ ಲಿಖೂಂಗಾ ಅಥವಾ ಮೈ ಲಿಖೂಂಗಿ, ಹಮ್ ಲಿಖೇಂಗೆ, तू लिखेगा, तुम लिखोगे, आप लिखेंगे, यह लिखेगा, ये लिखेंगे, वह लिखेगा, ವೇ ಲಿಖೇಂಗೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ. ಮತ್ತು ನಿನ್ನೆ ಕ್ಲಾಸಲ್ಲಿ ಹೇಳಿಕೊಟ್ಟಿದ್ದು ಮೈ ಲಿಖನೆ ಲಗಾ, ಮೈ ಚಲನೆ ಲಗಾ, ಮೈ ಖಾನೆ ಲಗಾ, ಮೈ ಪೀನೆ ಲಗಾ, ಮೈ ದೌಡ್ನೆ ಲಗಾ, ಮೈ ಹಂಸನೆ ಲಗಾ, ಮೈ ರೋನೆ ಲಗಾ. ಹಾಗೆ ಮೈ ಕರ್ ಚುಕಾ, ಮೈ ದೇಖ್ ಚುಕಾ, ಮೈ ಸುನ್ ಚುಕಾ, ಮೈ ಖಾ ಚುಕಾ, ಮೈ ಪೀ ಚುಕಾ. ಹಾಗೆ ಮಾಡಿ, ಗೊತ್ತಾಯ್ತಾ. ಮೈ ಕರ್ ಸಕ್ತಾ ಹೂँ, ಮೈ ದೇಖ್ ಸಕ್ತಾ ಹೂँ, ಮೈ ಸುನ್ ಸಕ್ತಾ ಹೂँ. ಹಾಗೆ ಎಲ್ಲದಕ್ಕೂ ಮಾಡಬೇಕು ನೋಡಿ. ಇಷ್ಟು ಸೆಂಟೆನ್ಸು, ಸಾವಿರಾರು ಸೆಂಟೆನ್ಸ್ಗಳು ನಿಮಗೆ ಇದರಿಂದ ಸಿಗ್ತಾ ಹೋಗುತ್ತೆ. ಸೊ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಗೆ. ಈಗ ನಿಮಗೆ ಹೆಚ್ಚು ಉಪಯೋಗ ಇಲ್ಲ, ನಿಮಗೆ ಹಿಂದಿ ಬರ್ತಿದೆ ಅಂದರೆ, ಯಾರು ಹಿಂದಿಯನ್ನು ಕಲಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಸೊ ಅವರಿಗೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಲಿ, ಅವರಿಗೆ ಇದನ್ನು ಶೇರ್ ಮಾಡಿ. सुनने के लिए आप सबको धन्यवाद.